ಶುಭೋದಯ ಆದಿತ್ಯ ಅವ್ರಿಗೆ ಬೌಲಿಂಗ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು. ಹೌದು, ರೈಟ್ ಲೈನ್ ಸರಿ, ಬಟ್ ಫಸ್ಟ್ ಮ್ಯಾಚ್ ಇಂದನೂ ಇದೇ ಗುಣಗಾನ ಆಗಿದೆ. ಈ ಮ್ಯಾಚ್ ಅಲ್ಲಿ ಗೊತ್ತಿಲ್ಲ ಏನಾಯ್ತು ಅಂತ. ಏನ್ ಮಾಡ್ಬೇಕು ನಮ್ಮವ್ರು ಹೊಸದಾಗಿ? ಓಕೆ ಆದಿತ್ಯ ಅವ್ರ, ಇವಾಗ ಇಂಗ್ಲೆಂಡ್ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಏನ್ ಮಾತಾಡ್ತೀರಾ? ಅವ್ರಿಗೆ ಬೆಸ್ಟ್ ಆಫ್ ದಿ ಬೌಲಿಂಗ್ ಕಂಡೀಷನ್ಸ್ ಇತ್ತು, ಯಾಕಂದ್ರೆ ಟಾಸ್ ಗೆಟ್ ಬೌಲಿಂಗ್ ಮಾಡಿದ್ರು, ಮಾಯಿಶ್ಚರ್ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆನ್ ಎ ಡಿಟೀರಿಯೇಟಿಂಗ್ ಪಿಚ್ಚು ಅವ್ರಿಗೆ ಬೌಲಿಂಗ್ ಅವಕಾಶ ಇತ್ತು. ಇವಾಗ ಇಂಗ್ಲೆಂಡ್ ಅವರು ಇಂಡಿಯಾಗಿಂತ ಚೆನ್ನಾಗಿ ಬೌಲಿಂಗ್ ಮಾಡ್ಬಿಟ್ರು ಅಂತ ಹೇಳಕ್ಕಾಗತ್ತಾ? ಅಥವಾ ಇಂಡಿಯಾ ಖರಾಬಾಗಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಕ್ಕಾಗತ್ತಾ? ಇಲ್ಲ ಸರ್, ಪಿಚ್ಚು ಸಿಚುವೇಶನ್ ನೋಡಿ ನೀವು ಅನಲೈಸ್ ಮಾಡ್ಬೇಕಾಗತ್ತೆ. ಅಪೋನೆಂಟ್ಸ್ ಏನಾದ್ರು ನಮ್ಮನ್ನ 190 ಕಾಲ್ ಔಟ್ ಮಾಡಿ ನಾವು 600 ಕೊಟ್ಟಿದ್ರೆ ಅವಾಗ ಹೇಳ್ಬೇಕಾಗಿತ್ತು, ಅಥವಾ ನೀವು ಹೇಳ್ತಾ ಇರೋದ್ರಲ್ಲಿ ಅರ್ಥ ಕೂಡ ಇದೆ. ಹೌದು ಗುರು, ನಮ್ಮವ್ರು ಈ ಪಿಚ್ಚಲ್ಲಿ ಚೆನ್ನಾಗಿ ಮಾಡಲಿಲ್ಲ, ಅವ್ರು ಚೆನ್ನಾಗಿ ಮಾಡಿದ್ರು ಗೆದ್ರು ಅಂತ. ಗುಡ್ ಗುರು, ಅವರು ಈಕ್ವಲಿ ಬ್ಯಾಡ್ ಅಲ್ವಾ ಅಮ್ಮ? ನಮ್ಮವ್ರು ಔಟ್ಸ್ಟ್ಯಾಂಡಿಂಗ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಅವ್ರು ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಆಡಿದಾಗ ನಮ್ ಬೌಲಿಂಗ್ ಯಾಕೆ ಬೈತೀರಾ ನೀವು? ಅವ್ರಿಗೂ ಎನ್ಕರೇಜ್ ಮಾಡಿ, ಅವ್ರ ಬ್ಯಾಟಿಂಗ್ ಚೆನ್ನಾಗಿ ಆಡ್ತು ಅಂತ ಒಪ್ಕೊಳ್ಳೋಣ. ಜೋ ರೂಟ್ ಎಂತ ಇನ್ನಿಂಗ್ಸ್ ಆಡಿದ್ರು, ಬೆನ್ ಸ್ಟೋಕ್ ಎಂತ ಇನ್ನಿಂಗ್ಸ್ ಆಡಿದ್ರು. ಇನ್ಫ್ಯಾಕ್ಟ್ ಇಬ್ರು ಲೆಫ್ಟ್ ಹ್ಯಾಂಡ್ರು ನಿನ್ನೆ ಕ್ರೀಸ್ ಅಲ್ಲಿ ಇದ್ದಿದ್ದು ಟೀಮ್ ಇಂಡಿಯಾಗೆ ಅನುಕೂಲ ಆಯ್ತು. ಯಾಕೆ ಗೊತ್ತಾ? ಬೆನ್ ಸ್ಟೋಕ್ಸ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವ್ರು ಹೇಳ್ತಾರೆ, ರೈಟ್ ಹ್ಯಾಂಡ್ರಿಗೆ ಆ ಕಿರಿಕ್ ಸ್ಪಾಟ್ ಇತ್ತು. ಅಂದ್ರೆ KL ರಾಹುಲ್ ಮತ್ತೆ ಶುಭ್ಮನ್ ಗಿಲ್ ಆಡುವಾಗ ಆ ಅನಿವನ್ ಬೌನ್ಸ್ ಏನ್ ನೋಡ್ತಿದ್ವಲ್ಲ, ಅದು ಆ 4 ಸ್ಟೆಂಪ್ ಲೈನ್ ಅಲ್ಲಿ ಅಥವಾ ರೈಟ್ ಹ್ಯಾಂಡರ್ ಆಫ್ ಸ್ಟೆಂಪ್ ಲೈನ್ ಅಲ್ಲಿ ಇತ್ತು. ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಗಳಿಗೆ ಅದು ಕಿರಿಕ್ ಏರಿಯಾ ಅಲ್ವೇ ಅಲ್ಲ, ಅದು ಲೆಗ್ ಸ್ಟೆಂಪ್ ಮೇಲೆ ಇತ್ತು. ಹಾಗಾಗಿ ಅದು ಇನ್ಎಫೆಕ್ಟಿವ್ ಆಗೋಯ್ತು ಅಂತ. ಸೊ ನೋಡಿ, ಈ ತರ ಸಣ್ಣ ಸಣ್ಣ ವಿಷಯಗಳು ಮ್ಯಾಟರ್ ಆಗುತ್ತೆ. ಹಾಗಾಗಿ ನಾನು ನಮ್ಮ ಬೌಲರ್ಸ್ಗೆ ತುಂಬಾ ಬ್ಲೇಮ್ ಮಾಡಕ್ ಹೋಗೋದಿಲ್ಲ. ಫಾರ್ಚುನೇಟ್ಲಿ ಏನ್ ಗೊತ್ತಾ, ನಮ್ಮ ಬೌಲರ್ಸ್ಗೆ ಇವಾಗ 2 ದಿವಸ ಎಕ್ಸ್ಟ್ರಾ ರೆಸ್ಟ್ ಸಿಕ್ಕಿದೆ. ಅಂದ್ರೆ ನಿನ್ನೆ ಬೌಲಿಂಗ್ ಮಾಡಿಲ್ಲ, ಮೊನ್ನೆ 2 ಸೆಷನ್ ಬೌಲಿಂಗ್ ಮಾಡಿಲ್ಲ. ಅದೇ ನೀವು ಇಂಗ್ಲೆಂಡ್ ಬೌಲಿಂಗ್ ಅಟ್ಯಾಕ್ ಲೆಕ್ಕಾಚಾರ ಹಾಕಿ ನೀವು, ಅವರು ನಿನ್ನೆಯಿಂದ ಬೌಲಿಂಗ್ ಆಗ್ತಾನೆ, ಮೊನ್ನೆಯಿಂದ ಬೌಲಿಂಗ್ ಆಗ್ತಾನೆ ಇದ್ದಾರೆ. 150 ಓವರ್ ಮಾಡಿದ್ದಾರೆ, ಊಸ್ಟ್ ಆಗ್ಬಿಟ್ಟವ್ರು ಅವರು. ಹಾಗಾಗಿ ಒಂದ್ ಸ್ವಲ್ಪ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಇದೆ ಇಂಡಿಯಾಗೆ ಓವಲ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಸೋಲೋ ಅಂತ ಮ್ಯಾಚ್ ನಾವು ಡ್ರಾ ಮಾಡ್ಕೊಂಡಿದೀವಿ, ಎರಡನೇದು ನಮ್ಮ ಬೌಲರ್ಸ್ ಕಂಪ್ಯಾರಿಟಿವ್ಲಿ ವೆಲ್ ರೆಸ್ಟೆಡ್.